ಅಲ್ಲೊಂದು ಸ್ಪೆಷಲ್ ಏನಂತ ಹೇಳಿದ್ರೆ ಅಲ್ಲಿ ಹಿಂದೂ ಮುಸ್ಲಿಂ ಇಬ್ರು ಹೋಗ್ತಾರೆ ಆ ದರ್ಗಕ್ಕೆ. ಟಾಟಾ ಫ್ರಮ್ ಹೇಳಿ ಅಣ್ಣ, ಟಾಟಾ ಫ್ರಮ್ ಬಾಬಾ ಬುಡನ್ಗಿರಿ. ಎಸ್. ಸೊ ಬಿಡ್ತಾ ಇಲ್ಲ, ಜಸ್ಟ್ ನೋಡ್ಕೊಂಡು ವ್ಯೂ ಎಂಜಾಯ್ ಮಾಡ್ಬೋದು. ನಾನೀಗ ಬಂದೆ, ಸಿಕ್ಕಾಪಟ್ಟೆ ಜೋರಾಗಿ ಮಳೆ ಬರ್ತಿದೆ. ಸುಮ್ನೆ ಜಗಳ ಮಾಡ್ತಾರೆ ಇಲ್ಲಿ ಬಂದ್ಕೊಂಡು. ಏಯ್ ನೋಡಲ್ಲಿ ನಡಿಯಕ್ ಆಗಲ್ಲ, ವಯಸ್ಸಾಗ್ಬಿಟ್ಟು ನಮ್ಗೆ. ನಮಗೆ ವಯಸ್ಸಾಗ್ಬಿಟ್ಟು. ಟ್ರಾವೆಲ್ಸ್ ನೋಡ್ತೀರಾ? ನೋಡಿ, ಆಮೇಲೆ ನೋಡಿ, ಪರವಾಗಿಲ್ಲ. ಇದು ನನ್ನ ಸೀರೀಸ್ 1 ಎಪಿಸೋಡ್ 3 ಆಗಿರುತ್ತೆ. ಹಾಯ್, ಹಲೋ, ನಮಸ್ತೆ ಕರ್ನಾಟಕ. ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಬ್ರೋ ಅಭಿಮಾನಿ ಮಿಸ್ಟರ್ ಬ್ರೋ ಟ್ರಾವೆಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನೋಡಿ, ಈ ತರ ಇರುತ್ತೆ ವ್ಯೂ. ನೀವು ಬಾಬಾ ಬುಡನ್ಗಿರಿಯಿಂದ ಬಾಬಾ ಬುಡನ್ಗಿರಿ ಪೀಕಿಗೆ ಬರುವಾಗ ಈ ತರ ಒಂದು ರೂಟ್ ಸಿಗುತ್ತೆ ನಿಮ್ಗೆ. ಸೊ ಈ ತರನೇ ಹೋಗ್ಬೇಕು. ನಾವು ಬರುವಾಗ ಸಿಕ್ಕಾಪಟ್ಟೆ ಮಿಸ್ಟೇಕ್, ಆದ್ರೆ ಈಗ ಕ್ಲಿಯರ್ ಆಗಿದೆ. ಇವತ್ ನಾನು ನಿಮ್ ಕರ್ಕೊಂಡು ಹೋಗ್ತಿದ್ದೀನಿ ಬಾಬಾ ಬುಡನ್ಗಿರಿ ಪೀಕಿಗೆ. ನಾನು ಅದಕ್ಕೆ ಸೀದಾ ಬಾಬಾ ಬುಡನ್ಗಿರಿ ಪೀಕಿಗೆ ಬಂದಿದ್ದೀನಿ. ಸೂಪರ್. ಸೊ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಬಾಬಾ ಬುಡನ್ಗಿರಿ ಪೀಕು, ಮಾಣಿಕ್ಯದರ ಫಾಲ್ಸ್ ಕರ್ಕೊಂಡು ಹೋಗ್ತೀನಿ. ನಾನೀಗ ಸೀದಾ ಬಾಬಾ ಬುಡನ್ಗಿರಿ ಪೀಕಿಗೆ ಬಂದಿದ್ದೀನಿ. ಸ್ಟಾರ್ಟಿಂಗ್ ಬಂದ್ಬಿಟ್ಟೆ. ನಿಮ್ಗೆ ಅಲ್ಲಿ ಬರ್ತಾ ಪ್ಲೇಸ್ ಗೊತ್ತಾಗಲ್ಲ, ಒಂದೇ ರೂಟ್ ಅಲ್ಲಿ ಹೊಡೆದ್ಬಿಡಿ, ಸ್ಟ್ರೇಟ್ ಬಂದ್ಬಿಡಿ, ಎಲ್ಲೂ ನಿಲ್ಸಕ್ ಹೋಗ್ಬಿಡಿ. ಡೆಡ್ ಪಾಯಿಂಟ್ ಇದೇ ಆಗಿರುತ್ತೆ. ಇದೇ ಈಗ ಬಾಬಾ ಬುಡನ್ಗಿರಿ ಪೀಕು. ನೋಡಿ, ಬಾಬಾ ಬುಡನ್ಗಿರಿ ಪೀಕು ದೇವಸ್ಥಾನನೂ ತೋರಿಸ್ತೀನಿ, ವಾಪಸ್ ಹೋಗೋಕ್ ದೇವಸ್ಥಾನ ತೋರಿಸ್ತೀನಿ. ಸೊ ಈಗ ನಾನು ನಿಮ್ಗೆ ಬಾಬಾ ಬುಡನ್ಗಿರಿ ಪೀಕ್ ತೋರಿಸ್ತೀನಿ. ನೋಡಿ ಹೆಂಗಿದೆ ನೋಡಿ, ಪೀಕ್ ಕ್ರೇಜಿ ಆಗಿದೆ ಗುರು. ಆದ್ರೆ ಇಲ್ಲಿ ಸ್ವಲ್ಪ ಪರವಾಗಿಲ್ಲ, ಅಷ್ಟೇನ್ ಮಿಸ್ಟ್ ಇಲ್ಲ. ಆದ್ರೆ ಮುಳ್ಳಯ್ಯನಗಿರಿಯಲ್ಲಿ ಮಾತ್ರ ಏನು ಕಾಣಿಸ್ತಾ ಇರ್ಲಿಲ್ಲ. ಬಟ್ ಇಲ್ಲಿ ಬಾಬಾ ಬುಡನ್ಗಿರಿಯಲ್ಲಿ ಎಲ್ಲ ಕಾಣಿಸ್ತಾ ಇದೆ, ತುಂಬಾ ಚೆನ್ನಾಗಿ ಅನಿಸ್ತಿದೆ. ನೋಡಿ ನಿಮ್ಗೆ ತೋರಿಸ್ತೀನಿ ನಾನೀಗ ವ್ಯೂ ಆಫ್ ಬಾಬಾ ಬುಡನ್ಗಿರಿ ಪೀಕ್. ಇಲ್ಲಿ ಮಾತ್ರ ವ್ಯೂ ಮಾತ್ರ ಸಕ್ಕತ್ತಿದೆ ಗುರು. ನಂಗೆ ತುಂಬಾ ಖುಷಿ ಆಯ್ತು ಬಾಬಾ ಬುಡನ್ಗಿರಿ ಪೀಕ್ ವ್ಯೂ ನೋಡಿ. ಓಕೆ, ಸೂಪರ್ ಸೂಪರ್. ಸಖತ್ ಕ್ಲಿಯರ್ ಇದೆ. ಆಕ್ಚುಲಿ ಮುಳ್ಳಯ್ಯನಗಿರಿನೂ ಇದೇ ತರ ಇರುತ್ತೆ. ಬಟ್ ವಿಡಿಯೋ ನೋಡ್ಕೊ ಬನ್ನಿ. ಮುಳ್ಳಯ್ಯನಗಿರಿ ವಿಡಿಯೋ ನೋಡಿಲ್ಲ ಅಂದ್ರೆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಹೋಗಿ ನೋಡ್ಕೊ ಬನ್ನಿ. ಸಖತ್ತಾಗಿದೆ ವ್ಯೂ, ಇಲ್ಲೂ ಸಖತ್ತಾಗಿದೆ ಗುರು. ಏನ್ ಸಖತ್ತಾಗಿ ಕಾಣ್ತಿದೆ ಪ್ಲೇಸ್. ಫುಲ್ ಕ್ಲಿಯರ್ ಇದೆ, ಜಾಸ್ತಿ ಮಿಸ್ಟ್ ಇಲ್ಲ, ಜಾಸ್ತಿ ಕ್ಲೌಡ್ಸ್ ಇಲ್ಲ, ಏನಿಲ್ಲ, ಒಳ್ಳೆ ಕ್ಲಿಯರ್ ಆಗಿದೆ. ಈ ಬಾಬಾ ಬುಡನ್ಗಿರಿ ಪೀಕು 1895 ಮೀಟರ್ ಹೈಟ್ ಇದೆ, ಅಲ್ಟಿಟ್ಯೂಡ್. ಇದರ ಹೈಟ್ 1895 ಮೀಟರ್ ಹೈಟ್ ಇದೆ. ಇಷ್ಟು ಹೈಟ್ ಅಲ್ಲಿ ಪೀಕ್ ಇದೆ, ಸಕ್ಕತ್ತಾಗಿದೆ ಗೊತ್ತ. ತುಂಬಾ ಖುಷಿ ಆಯ್ತು. ಮುಳ್ಳಯ್ಯನಗಿರಿ ನೋಡಿದ್ಮೇಲೆ ತುಂಬಾ ಬೇಜಾರಾಗಿತ್ತು, ಆದ್ರೂ ಆ ಫೀಲ್ ಎಲ್ಲ ಚೆನ್ನಾಗಿತ್ತು. ಜೋರ್ ಗಾಳಿ ಬರೋದು, ಮಳೆ ಬರೋದು ಸಕ್ಕತ್ತಾಗಿತ್ತು. ಆದ್ರೂ ಬಾಬಾ ಬುಡನ್ಗಿರಿ ವ್ಯೂ ಸಖತ್ ಸಿಕ್ತು ನೋಡಿ. ಇಡೀ ಊರೇ ಕಾಣ್ತಿದೆ ಇಲ್ಲಿಂದ, ಸಖತ್ತಾಗಿದೆ ನೋಡಿ. ಇಲ್ಲೊಂದು 4-5 ಜನ ಹುಡುಗರು ಎಂಜಾಯ್ ಮಾಡ್ತಾವ್ರೆ, ಬಿಟ್ರೆ ಎಲ್ಲ ಖಾಲಿ ಖಾಲಿ ಖಾಲಿ. ಹೆಂಗಿದೆ ವ್ಯೂ? ಚೆನ್ನಾಗಿದೆ, ಸೂಪರ್. ಚೆನ್ನಾಗಿದ್ಯಾ? ಅಲ್ಲಿ ಹೋಗ್ ಬಂದ್ರಾ? ಎಲ್ಲಿ? ಹೈಯೆಸ್ಟ್ ಪೀಕ್ ಮುಳ್ಳಯ್ಯನಗಿರಿ. ಹೋಗ್ ಬಂದ್ವಿ. ಹೇಗಿದೆ? ಅಲ್ಲಿ ಏನು ಕಾಣಲ್ಲ ತಾನೆ? ಏನು ಕಾಣಲ್ಲ. ನಾನ್ ಅಲ್ಲಿ ಹೋಗ್ ಬಂದೆ, ಏನಂದ್ರೆ ಏನು ಕಾಣಿಸ್ಲಿಲ್ಲ ನಂಗೆ, ಬೇಜಾರಾಗೋಯ್ತು. ಈ ತರ ವ್ಯೂ ಇದ್ರು ಸಾಕಿತ್ತು ಅಲ್ಲಿ. ಬೇಜಾರಂದ್ರೆ ಈ ಟೈಮ್ ಅಲ್ಲಿ ನಾವು ಹೋಗಿದ್ರೆ ಈ ತರ ಇದ್ರೆ ನೋಡ್ಬೋದು. ಆದ್ರೆ ಒಂದ್ ಖುಷಿ ಆಯ್ತು, ಆ ಫೀಲ್ ಬಂತು, ಒಳ್ಳೆ ಮಳೆ ಎಲ್ಲ ಚೆನ್ನಾಗಿತ್ತು. ನಾನ್ ಮಳೆ ಬರುತ್ತಂತ ಒಂದ್ 5 ನಿಮಿಷ ನಿಂತ್ಕೊಂಡೆ, ಬರಲ್ಲ, ಬಂದೇ ಇಲ್ಲ. ಅಲ್ಲಿ ಏನಂದ್ರೆ ಏನು ಕಾಣಿಸ್ಲಿಲ್ಲ ಬ್ರೋ. ನಾನು ಇಲ್ಲಿ ನಿಂತ್ರೆ ನೀವೇ ಕಾಣ್ತಾ ಇರ್ಲಿಲ್ಲ. ಒಂದ್ ಟೈಪ್ ಆಗ್ತದೆ, ಒಂದ್ಸತಿ ಕಾಣ್ತಾ ಇದೆ. ಸನ್ರೈಸ್ ನೋಡ್ಬೇಕಿತ್ತು, ಕಾಣಿಸ್ತಾ ಇಲ್ಲ. ಹೋಗಿದ್ರಿ ನೀವು? ಅಲ್ಲಿ ಮೇಲ್ ತನಕ ಹೋಗಿದ್ದೆ, ದೇವಸ್ಥಾನ ತನಕ. ಒಂದು 7:30 ಆಗಿತ್ತು. 7:30. ಸುಮ್ನೆ ಹೋಗ್ಬಿಟ್ಟು ಕುಯ್ದು ಬಿಟ್ಟಿಲ್ಲ ಅಂದ್ರೆ
ಮತ್ತೆ ಇಲ್ಲಿ ಬಾಬಾ ಬುಡನ್ಗಿರಿ ಅವ್ರದ್ದು ಸ್ಟೋರಿನೇ ಇದೆ, ಆ ಸ್ಟೋರಿನ ನಿಮ್ಗೆ ಹೇಳ್ತೀನಿ ನೋಡಿ. ಬಾಬಾ ಬುಡನ್ಗಿರಿ ಪೀಕ್ದು, ಬಾಬಾ ಬುಡನ್ಗಿರಿ ಏರಿಯಾ ಆಗ್ಲಿ ಒಂದು ಸ್ಟೋರಿನೇ ಇದೆ. ಏನಾಗುತ್ತಂದ್ರೆ ಆಕ್ಚುಲಿ ಅವ್ರ ಬಾಬಾ ಬುಡನ್ ಅವ್ರದ್ದು ಸ್ಟೋರಿ ಏನಂತ ಹೇಳಿದ್ರೆ 350 ವರ್ಷ ಹಿಂದೆ ಏನಾಗುತ್ತಂದ್ರೆ ಅವರು ಮೆಕ್ಕಕ್ಕೆ ಹೋಗ್ತಾರೆ. ಆಕ್ಚುಲಿ ಮುಸ್ಲಿಮ್ಸ್ ಎಲ್ಲ ಮೆಕ್ಕಕ್ಕೆ ಹೋಗ್ತಾರೆ, ಹಾಗಾಗಿ ಅವರು ಮೆಕ್ಕಕ್ಕೆ ಹೋಗ್ತಾರೆ. ಮೆಕ್ಕಕ್ಕೆ ಹೋಗಿ ಅರಬ್ ಕಂಟ್ರಿಯಿಂದ ವಾಪಸ್ ಬರುವಾಗ ಸೀಕ್ರೆಟ್ ಆಗಿ 7 ಕಾಫಿ ಬೀಜನ ತಕೊಂಡ್ ಬರ್ತಾರೆ, ಯಾರಿಗೂ ಗೊತ್ತಾಗದೆ ತಕೊಂಡ್ ಬಂದು ಈ ಚಿಕ್ಕಮಂಗ್ಳೂರ್ ಹಿಲ್ಸ್ ಅಲ್ಲಿ ನೆಡ್ತಾರೆ. ಈಗ ನೀವು ನೋಡ್ಬೋದು, ಚಿಕ್ಕಮಂಗ್ಳೂರ್ ಹೈಯೆಸ್ಟ್ ಕಾಫಿ ಪ್ರೊಡ್ಯೂಸ್ ಮಾಡುತ್ತೆ, ಹೈಯೆಸ್ಟ್ ಕಾಫಿ ಪ್ಲಾಂಟೇಶನ್ ಇರೋದೇ ಚಿಕ್ಕಮಂಗ್ಳೂರಲ್ಲಿ, ಮಲ್ನಾಡ್ ರೀಜನ್. ಸೊ ನೋಡಿ ಎಲ್ಲಿಂದ ಎಲ್ಲಿ ಬಂತಂತ, ಅವ್ರು ತಂದಿದ್ದ 7 ಬೀಜದಿಂದ ಎಷ್ಟು ರಾಶಿ ಫೇಮಸ್ ಆಗ್ತಿದೆ ಚಿಕ್ಕಮಂಗ್ಳೂರ್ ಮಲ್ನಾಡು. ಸೊ ಅದಕ್ಕಾಗಿ ಹೆಸರೆಲ್ಲ ಬಾಬಾ ಬುಡನ್ಗಿರಿ ಅಂತ ಇರ್ತಾರೆ. ಮತ್ತೆ ಇದೆ ಬಾಬಾ ಬುಡನ್ ಅನ್ನೋ ದೇವಸ್ಥಾನನೂ ಇದೆ, ದರ್ಗಾ, ಒನ್ ಆಫ್ ದಿ ಫೇಮಸ್ ದರ್ಗಾ. ಅಲ್ಲೊಂದು ವಿಷಯ ಇದೆ, ನೀವು ಕೇಳಿದ್ರೆ ಶಾಕ್ ಆಗ್ತೀರಾ, ಆಮೇಲೆ ಹೇಳ್ತೀನಿ ನೋಡಿ ವಿಡಿಯೋದಲ್ಲಿ, ಹಂಗೆ ರೀ. ಸೊ ನೋಡಿ ಈ ತರ ಇದೆ ಸ್ಟೋರಿ. ಸೊ ಅವ್ರ ಹೆಸರಲ್ಲಿ ಬಾಬಾ ಬುಡನ್ಗಿರಿ ಪೀಕ್ ಮಾಡಿದ್ದಾರೆ, ಬಾಬಾ ಬುಡನ್ಗಿರಿ ದೇವಸ್ಥಾನನೂ ಇದೆ, ಅದನ್ನ ನಿಮ್ಗೆ ಈಗ ಹೋಗ್ತಾ ತೋರಿಸ್ತೀನಿ. ಹಂಗೆ ಮಾಣಿಕ್ಯದರ ಫಾಲ್ಸ್ ಇದೆ, ಮಾಣಿಕ್ಯದರ ಫಾಲ್ಸ್ ತೋರಿಸ್ತೀನಿ, ಎಲ್ಲ ತೋರಿಸ್ತೀನಿ, ಎಲ್ಲ ನೋಡಿ ಎಂಜಾಯ್ ಮಾಡಿ. ಈಗ ಮಾಣಿಕ್ಯದರ ಫಾಲ್ಸ್ ಸಿಗೋಣ, ಲೆಟ್ಸ್ ಗೋ. ಸೊ ಈಗ ನಾನು ಮಾಣಿಕ್ಯದರ ವಾಟರ್ ಫಾಲ್ಸ್ ಹೋಗ್ತಿದ್ದೀನಿ, ಬನ್ನಿ ಮಾಣಿಕ್ಯದರ ವಾಟರ್ ಫಾಲ್ಸ್ ಗೆ ಹೆಂಗಿದೆ ಅಂತ ನೋಡೋಣ. ಅಂಕಲ್ ಹೆಂಗಿದೆ ಫಾಲ್ಸ್? ಫಾಲ್ಸ್ ಹೆಂಗಿದೆ? ಚಲೋ ಇದೆ. ಚಲೋ ಇದೆಯಾ? ನಮ್ಗೆ ನಡೆಯಕ್ ಆಗಲ್ಲ, ವಯಸ್ಸಾಗ್ಬಿಟ್ಟು ನಮ್ಗೆ. ನಿಮ್ಗೆ ವಯಸ್ಸಾಗ್ಬಿಡ್ತು. ಹೆಂಗಿದೆ? ನೀರಿದೆ ತಾನೇ ಅದ್ರಲ್ಲಿ? ನೀರಿಲ್ಲ. ಹೌದಾ? ಎಂತದ್ మరి ಪಾಲ್ಸ್ ಅಂದ್ರೆ ಎದ್ರದು? ನೀರಿಂದು ಎದ್ರದು? ಜರಿ ಯಾವ್ದು? ಜರಿ ಫಾಲ್ಸ್. ಜರಿ ಫಾಲ್ಸ್. ಹಾ ಓಕೆ, ಹಂಗೆ. ಸರಿ ಸರಿ, ಸಿಗೋಣ, ಬಾಯ್. ಬಾಬಾ ದಾದಾ ಹೇಳ್ತಾರ ನೀರ್ ಬಹಳ ಕೊರ್ಸಾಕ್ ಬರ್ತಾವ. ಹೌದಾ? ನಾವ್ ಇಷ್ಟಿಂದಾನು ಬರ್ತಾ ಇದೀವಿ ಅಲ್ಲಿಗೆ. ಈಗ ನಾವ್ ಮಕ್ಳಿಗೆ ತೋರ್ಸಕ್ ಕರ್ಕೊಂಡ್ ಬಂದೇವ್ ನಾವು. ಏನೇನು ಒಳ್ಳೇದಾಗುತ್ತೆ? ಬೆನ್ನು ಕಮ್ಮಿ ಆಗತ್ತೆ, ಕಾಲ್ ನೋವು ಕಮ್ಮಿ ಆಗತ್ತೆ, ಚರ್ಮ ರೋಗ ಇದ್ರೆ ಕಮ್ಮಿ ಆಗತ್ತೆ. ಅವ್ನ್ ಬಾಬಾನ್ ಕರಾಮತ್, ಆಮೇಲೆ ಹರಕೆ ಹೊತ್ಕೊಂಡು ಸೊ ಮಾಣಿಕ್ಯದರ ವಾಟರ್ ಫಾಲ್ಸ್ ನೋಡಾಯ್ತು, ಈಗ ವಾಪಸ್ ಹೋಗ್ತಾ ಇದ್ದೀನಿ. ಇಲ್ಲಿ ಮಾಣಿಕ್ಯದರ ಫಾಲ್ಸ್ ಅಲ್ಲಿ ಒಂದು ಸೀಕ್ರೆಟ್ ಇದೆ, ಅಂದ್ರೆ ಒಂದು ವಿಷಯ ಗೊತ್ತಾಯ್ತು. ಅದೇನಂತ ಹೇಳಿದ್ರೆ, ಆ ಮಾಣಿಕ್ಯದರ ನೀರು ಎಲ್ಲಿಂದ ಬರ್ತಿದೆ ಅಂತ ಇನ್ನೂ ತನಕ ಯಾರಿಗೂ ಗೊತ್ತಿಲ್ಲ. ಸೈಂಟಿಸ್ಟ್ ಎಲ್ಲ ಬಂದೋದ್ರಂತೆ, ಆದ್ರೂ ಇಲ್ಲಿ ತನಕ ಆ ನೀರ್ ಎಲ್ಲಿಂದ ಬರ್ತಿದೆ ಅಂತ ಗೊತ್ತಿಲ್ಲ. ಮತ್ ನೀವು ನಿಮ್ ಬೆನ್ನನ್ನ ಹಿಂಗ್ ಕೊಟ್ಕೊಂಡು ನೀರ್ ಬರ್ತಾ ನೀರ್ ನಿಮ್ ಬೆನ್ನಿಗೆ ತಾಗಿ ನೀವೇನಾದ್ರು ಬಾಬಾ ಅಂತ ಹೇಳಿದ್ರೆ ನಿಮ್ ಬೆನ್ನವೆಲ್ಲ ಹೋಗುತ್ತಂತೆ. ಅಲ್ಲೊಂದು ಆಂಟಿ ಇದ್ರು, ಆಂಟಿ ಎಲ್ಲ ಸ್ಟೋರಿ ಹೇಳ್ತಿದ್ರು. ಸೊ ಇದೇ ವಿಚಾರ ಮಾಣಿಕ್ಯದರ ಫಾಲ್ಸ್ ಇದ್ದು. ಈ ಫಾಲ್ಸ್ ಯಾರಿಗೂ ಅಷ್ಟು ಗೊತ್ತಿಲ್ಲ, ಗೊತ್ತಿರೋರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಚೆನ್ನಾಗಿತ್ತು ಮಾಣಿಕ್ಯದರ ಫಾಲ್ಸ್. ಮತ್ತೆ ನೀರ್ ಮಾತ್ರ ಸಿಕ್ಕಾಪಟ್ಟೆ ಕೋಲ್ಡ್ ಇತ್ತು. ಜರಿ ಫಾಲ್ಸ್ ಹೆಂಗ್ ಎಷ್ಟು ಕೋಲ್ಡ್ ಇತ್ತಲ್ಲ ಅಷ್ಟೇ ಕೋಲ್ಡ್ ಇದೆ ಇಲ್ಲೂ. ಮತ್ ನೀವು ಆ ನೀರ್ ಕುಡಿದ ತಕ್ಷಣ ನೀರ್ ಜಾಸ್ತಿ ಬರಕ್ಕೆ ಇದಾಗುತ್ತೆ, ಅಂದ್ರೆ ನೀರು ಜಾಸ್ತಿ ಬರುತ್ತೆ. ನೀವೇನಾದ್ರೂ ಹಿಂಗೆ ನೀರ್ ಕುಡಿಯಕ್ ಹೋದಾಗ, ನೀರ್ ಕುಡಿಯಕ್ ಹೋದ್ರೆ ನೀರ್ ಇನ್ನೂ ಜಾಸ್ತಿ ಜೋರಾಗಿ ಬರುತ್ತೆ. ಸೊ ಇದೆಲ್ಲ ಒಂದು ವಿಚಿತ್ರ ಅಂತಾನೆ ಹೇಳ್ಬೋದು ಮಾಣಿಕ್ಯದರ ಫಾಲ್ಸ್ ಇದ್ದು. ಸೊ ಬಾಬಾ ಬುಡನ್ಗಿರಿ ದತ್ತಾಪೀಠ ಏನಿದೆಯಲ್ಲ, ಅಲ್ಲಿ ಬಾಬಾ ಬುಡನ್ಗಿರಿ ದೇವಸ್ಥಾನ ದರ್ಗಾ ಏನಿದೆಯಲ್ಲ, ದರ್ಗಾ ಒಳಗಡೆ ಫೋನ್ ಮತ್ತೆ ಕ್ಯಾಮ್ರಾ ಅಲೋ ಇಲ್ಲ. ಸೊ ವಿಡಿಯೋ ಮಾಡಕ್ ಆಗಿಲ್ಲ. ಅಲ್ಲೊಂದು ಸ್ಪೆಷಲ್ ಏನಂತ ಹೇಳಿದ್ರೆ, ಅಲ್ಲಿ ಹಿಂದೂ ಮುಸ್ಲಿಂ ಇಬ್ರು ಹೋಗ್ತಾರೆ ಆ ದರ್ಗಕ್ಕೆ. ಇದಕ್ಕಿಂತ ಇನ್ನೂ ಖುಷಿ ಪಡೋ ವಿಷಯ ಇನ್ನೇನಾದ್ರೂ ಇದೆಯಾ? ಈ ಸತಿ ಯಾವನಾದ್ರೂ ಕಚಡ ನನ್ನ ಮಗ ಮಧ್ಯದಲ್ಲಿ ಬಂದು ಹಿಂದೂ ಮುಸ್ಲಿಂ ಅಂತ ಕಡ್ಡಿ ಏನಾದ್ರೂ ಅಲ್ಲಾಡ್ಸಿದ್ರೆ ಆ ನನ್ನ ಮಗನ್ನ ಚಪ್ಲಿಲ್ ಹೊಡಿರಿ. ನಂಗಂತೂ ತುಂಬಾ ಖುಷಿ ಆಯ್ತು ಇದ್ ಕೇಳಿ. ಹಿಂದೂ ಮುಸ್ಲಿಂ ಇಬ್ರು ಆ ದರ್ಗಾಕ್ ಹೋಗ್ತಾರೆ, ಆ ದರ್ಗಾ ವಿಸಿಟ್ ಮಾಡ್ತಾರೆ. ಬಾಬಾ ಬುಡನ್ ಇಂದ ಅದೊಂದು ಫೇಮಸ್ ಆಗುತ್ತೆ, ಬಾಬಾ ಬುಡನ್ಗಿರಿ. ದತ್ತಪೀಠ ಅಂತಾನು ಕರೀತಾರೆ, ದತ್ತಾತ್ರೇಯ ಪೀಠ ಅಂತಾನು ಕರೀತಾರೆ. ಸೊ ಈಗ ಏನಾದ್ರು ಟೈಮ್ ಇದ್ರೆ ಹಿರೇಕೊಳಲೆ ಲೇಕಿಗೆ ಹೋಗ್ತೀನಿ. ಈಗ ಸಂಜೆ ಸ್ವಲ್ಪ ಟೈಮ್ ಇದೆ, ಸೊ ನಿಮ್ಗೆ ಹಿರೇಕೊಳೆ ಲೇಕ್ನು ತೋರಿಸ್ತೀನಿ. ಲೆಟ್ಸ್ ಗೋ. ಸೊ ನಾನೀಗ ಫೈನಲಿ ಮಧ್ಯಾಹ್ನ ಊಟ ಮಾಡ್ಕೊಂಡು ಹಿರೇಕೊಳಲೆ ಲೇಕಿಗೆ ಬಂದಿದ್ದೀನಿ. ಸೊ ಲೇಕ್ ನೀವು ನೋಡಿದ ಪ್ರಕಾರ ಅಲ್ಲಿ ಈಗ ಆಕ್ಚುಲಿ ಎಂಟ್ರಿ ಕೊಡಲ್ಲ. ಇಲ್ಲೊಂದ್ ಚಿಕ್ಕ ನೀವೇನ್ ಕಾಣ್ತಿದಿರಲ್ಲ, ಇದು ಚಿಕ್ಕದ ಇದೇನ್ ಕಾಣ್ತೀರಾ, ಇಲ್ಲಿ ಎಂಟ್ರಿ ಮಾಡಕ್ ಬಿಡಲ್ಲ ನೋಡಿ.
ಡೇಂಜರ್ ಅಂತ ಬೋರ್ಡ್ ಹಾಕಿದ್ದಾರೆ. ಅಲ್ಲಿ ಅದೇನೀಗ ಮುರ್ಕೊಂಡ್ ಕೆಳಗ್ ಬೀಳ್ಬೇಕು ಆ ಪರಿಸ್ಥಿತಿಯಲ್ಲಿ ಇದೆ. ಸೊ ಬಿಡ್ತಾ ಇಲ್ಲ, ಜಸ್ಟ್ ನೋಡ್ಕೊಂಡು ವ್ಯೂ ಎಂಜಾಯ್ ಮಾಡ್ಬೋದು. ನಾನೀಗ ಬಂದೆ, ಸಿಕ್ಕಾಪಟ್ಟೆ ಜೋರಾಗಿ ಮಳೆ ಬರ್ತಿದೆ. ನೀವು ಜಗಳ ಆಡ್ತೀರಾ? ಹೋಗ್ರೋ, ನಿಮ್ ಮನೆಗೆ ಹೋಗಿ. ಏನ್ ಜಗಳ ಆಡ್ತೀರಾ ಇಲ್ಲಿ ರೋಡ್ ಮಧ್ಯ? ಪಬ್ಲಿಕ್ ಕಷ್ಟ ಕೊಡ್ತೀರಾ ನೀವು? ಏ ಡಾಗಿ, ನನ್ ಮಗ ಪಾಪಿ, ಲೋಫರ್, ಚಂಡಾಲ, ಥರ್ಡ್ ಕ್ಲಾಸ್ ನನ್ ಮಗ. ಏನಿವಾಗ ನಿನಗೇನು? ನೀನ್ ಇದುವರೆಗೂ ತಪ್ಪು ಮಾಡೇ ಇಲ್ಲ? ತಪ್ಪು ಮಾಡಿಲ್ಲ? ಇಲ್ಲ ಪುಟ್ಟ ತಪ್ಪು ಮಾಡಿದ್ದೀನಿ ಅಣ್ಣ. ಹೋಗ್ರೋ ಮನೆಗೆ ಹೋಗಿ ಹೋಗಿ ಮನೆಗೆ ಹೋಗಿ. ಸುಮ್ನೆ ಜಗಳ ಮಾಡ್ತಾರೆ ಇಲ್ಲಿ ಬಂದ್ಕೊಂಡು. ಏಯ್, ಕ್ಯಾರ ಕಿತ್ತೋದಂಗೆ ರೋಡಾಗ ಹೊಡೀರಿ ಲೋಫರ್ ನನ್ ಮಕ್ಕಳನ್ನ. ಸುಮ್ನೆ ಜಗಳ ಮಾಡ್ತಾರೆ ಇಲ್ಲಿ. ಇದು ಹಿರೇಕೊಳಲೆ ಲೇಕ್, ಅಲ್ಲಿಂದ ಎಂಟ್ರಿ ಆಗುತ್ತೆ. ಅಲ್ಲಿಂದ ಎಲ್ಲ ಸುಮ್ನೆ ವಾಕಿಂಗ್ ಮಾಡ್ತಾರೆ. ಹಿಂಗೆ ವಾಕಿಂಗ್ ಮಾಡ್ಕೊಂಡು ಅಲ್ಲಿ ತನಕ ಹೋಗ್ತಾರೆ. ವಾಕ್ ಮಾಡ್ಕೊಂಡು ಈ ತರ ಒಂದು ವ್ಯೂನ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ವಾಪಸ್ ಮನೆಗೆ ಹೋಗ್ತಾರೆ. ಸೊ ಮಾಣಿಕ್ಯದರ ಫಾಲ್ಸು, ಬಾಬಾ ಬುಡನ್ಗಿರಿ ಪೀಕು, ಆಮೇಲೆ ಬಾಬಾ ಬುಡನ್ಗಿರಿ ದೇವಸ್ಥಾನ. ಈ ವಿಡಿಯೋ ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿಲ್ಲ ಅಂದ್ರೆ ಖಂಡಿತವಾಗ್ಲೂ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಎಲ್ಲಾದ್ರೂ ಒಂದು ಹೊಸ ಜಾಗ ಕರ್ಕೊಂಡು ಹೋಗ್ತೀನಿ. ಅಲ್ಲಿವರೆಗೂ ಟಾಟಾ, ಗುಡ್ ಬೈ, ಟೇಕ್ ಕೇರ್. ಟಾಟಾ ಫ್ರಮ್ ಬಾಬಾ ಬುಡನ್ಗಿರಿ. ಟಾಟಾ ಫ್ರಮ್ ಹೇಳಿ ಅಣ್ಣ, ಟಾಟಾ ಫ್ರಮ್ ಬಾಬಾ ಬುಡನ್ಗಿರಿ. ಎಸ್, ಹೈಯೆಸ್ಟ್ ಪೀಕ್ ಮುಳನ್ಗಿರಿ. ಬಾಯ್ ಮಾಡಿ, ಬಾಯ್, ಸಿಗೋಣ. 6 ತಿಂಗಳ ಹೊತ್ತಾಗೈತಿ ಮಾರಿ ನೋಡಿಲ್ಲ.